ಶಂಕರಣ್ಣ ಸರ್. ಗೋಪಾಲ ಸರ್. ಗೌರಮ್ಮ ಸರ್. ಭಾಸ್ಕರ್ ಸರ್. ಗುಡ್. ಸ್ಟೇಷನ್ ಅಲ್ಲಿ ಎಲ್ಲ ರೆಕಾರ್ಡ್ಸ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀರಾ? ರಿಜಿಸ್ಟರ್, FIR, ಗನ್ಸ್ ಅಂಡ್ ಬುಲೆಟ್ಸ್, ಲಂಚ? ನೋ ಸರ್. ನೀವು ನೋ ಅಂತ ಹೇಳೋದ್ರಲ್ಲೇ ಎಸ್ ಅಂತ ಗೊತ್ತಾಗ್ತಾ ಇದೆ. ಯಾಕ್ರಿ ಲಂಚ? ಸರ್ಕಾರ ನಮಗೆ ಸಂಬಳ ಕೊಡ್ತಾ ಇಲ್ವಾ? ರೇಷನ್ ಕೊಡ್ತಾ ಇಲ್ವಾ? ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇಲ್ವಾ? ಓಡಾಡೋಕೆ ವೆಹಿಕಲ್ಸ್ ಕೊಡ್ತಾ ಇಲ್ವಾ? ಅಂತದ್ರಲ್ಲಿ ಲಂಚ ಯಾಕ್ರಿ ತಗೋಬೇಕು? ಯು ನೋ ಸಮಥಿಂಗ್? ಪೊಲೀಸ್ ಸ್ಟೇಷನ್ ಅಂದ್ರೆ ಟೆಂಪಲ್ ಆಫ್ ಜಸ್ಟಿಸ್. ಟೆಂಪಲ್ ಆಫ್ ಜಸ್ಟಿಸ್, ಟೆಂಪಲ್ ಆಫ್ ಜಸ್ಟಿಸ್. ಅನ್ಯಾಯವಾಗಿ ನಾವೇ ಲಂಚ ತಗೊಂಡ್ರೆ ಜಸ್ಟಿಸ್ಗೆ ಇಂಜಸ್ಟಿಸ್ ಮಾಡಿದಂಗೆ. ನ್ಯಾಯ ಸಿಗುತ್ತೆ ಅಂತ ನಮ್ಮ ನಂಬಿ ಪ್ರಜೆಗಳು ಇಲ್ಲಿಗೆ ಬರ್ತಾರೆ. ಆ ಜನಗಳು ನಮ್ಮ ನೋಡಿ ಎದ್ದು ನಿಂತು ಗೌರವ ಕೊಡಬೇಕೇ ಹೊರತು ಭಯಪಡಬಾರದು, ಬೈಕೋಬಾರದು, ಅಸಹ್ಯ ಪಡಬಾರದು. ಆಗ್ಲೇ ನಮ್ಮ ಡಿಪಾರ್ಟ್ಮೆಂಟ್ಗೆ ಗೌರವ ಸಿಗೋದು. ಲುಕ್, ನಿನ್ನೆವರೆಗೂ ನೀವು ಹೇಗಿದ್ರು ಅನ್ನೋದು ನನಗೆ ಬೇಕಾಗಿಲ್ಲ. ಇವತ್ತಿನಿಂದ, ಈ ಕ್ಷಣದಿಂದ ಖಡಕ್ ಆಗಿರಬೇಕು. ಗಾಟ್ ಇಟ್? Yes, sir. ಬಸಣ್ಣ, ಇವರು ರಿಯಲ್ ಪೊಲೀಸ್ ಅಲ್ಲ, ರಿಯಲ್ ಪೊಲೀಸ್. ಬಂಗಾರು, ಲೇ, ಏನ್ ಸ್ನಾನಕ್ಕೆ ಹೋಗ್ಬಿಟ್ಟೇನೆ ಬಂಗಾರ? ಅಯ್ಯೋ ರೀ, ಯಾಕ್ರಿ ಬೆಳಗ್ಗೆನೆ ವಟವಟ ಅಂತ ಇದ್ದೀರಾ? ಚೀನಾ, ಬೆಳಿಗ್ಗೆ ಬೇಗ ಎದ್ಬಿಟ್ಟೆ, ಸ್ನಾನನೂ ಮಾಡ್ಬಿಟ್ಟೆ, ಡ್ರೆಸ್ಸು ಹಾಕೊಂಡ್ಬಿಟ್ಟೆ, ಡ್ಯೂಟಿಗೆ ಹೋಗ್ಬಿಟ್ಟೆ. ಸ್ವಲ್ಪ ಕಾಫಿ ಕೊಡು. ನಾನೇನ್ ಮಾಡ್ಲಿ? ಇನ್ನು ಕಾಫಿ ಆಗಿಲ್ಲ, ಹಾಲ್ ಬಂದಿಲ್ಲ. ಹಾಲು ಬಂದಿಲ್ವಾ? ಹಸು ಹಾಲು ಕೊಡ್ಲಿಲ್ವಾ? ಹಾಲು ಹಾಕೋ ಹಾಲು ಕರ್ದಿಲ್ವಾ? ಪಾತ್ರೆ ಕೊಡು, ನಾನೇ ಹೋಗಿ ತಗೊಂಡ್ಬರ್ತೀನಿ. ರೀ, ಯೂನಿಫಾರ್ಮ್ ಹಾಕೊಂಡು ಹಾಲ್ ತರ್ತೀರಾ? ಗುಲ್ಡುಲೇ, ಈ ಯೂನಿಫಾರ್ಮ್ ಹಾಕೊಂಡು ಎಂತೆಂತ ಕೆಟ್ಟ ಕೆಲಸ ಮಾಡ್ತಾರೆ. ನಾನು ಹಾಲು ತರಬಾರ್ದಾ? ಅಲ್ಲ ಅಪ್ಪ. ಏನಮ್ಮ? ಅಪ್ಪ, ಯೂನಿಫಾರ್ಮ್ ಯಾಕೆ ಹಾಕೋರ್ತಾರೆ ಹೇಳು? ಯೂನಿಫಾರ್ಮ್ ಅದು ಪೆದ್ದಿ, ಈ ಕಾಕಿನ ಎಷ್ಟು ದಿವಸ ಹಾಕೊಂಡಿದ್ರು ಕೊಳೆ ಅಂತೂ ಕಾಣೋಲ್ಲ. ಆರಾಮಾಗಿ ಸ್ನಾನ ಮಾಡದೆ 15 ದಿವಸ ಇದ್ರು ಗಬ್ ಬಡ್ಕೊಂಡು ಹಂಗೆ ಇರ್ಬೋದು. ಇನ್ನು ಈ ಪೊಲೀಸ್ ಹೆಂಡತಿಗಂತೂ ಬಟ್ಟೆ ಒಗೆಯೋ ಗೋಜೆ ಇರೋದಿಲ್ಲ. ಇನ್ನು ಈ ಟೋಪಿ, ತಲೆ ಖಾಲಿ ಇದ್ರೆ ಯಾರಾದ್ರೂ ಟೋಪಿ ಹಾಕ್ಬಿಡ್ತಾರಲ್ಲ, ಅದಕ್ಕೆ ಇವರೇ ಹಾಕೊಂಡಿದ್ದಾರೆ. ಇನ್ನು ಈ ಬೆಲ್ಟ್, ತಿಂದು ತಿಂದು ಬೊಜ್ಜು ಬೆಳೆಸ್ಕೋಬೇಡ್ರಿ ನನ್ನ ಮಕ್ಕಳ, ನೆಟ್ಟಕ್ಕೆ ಕೆಲಸ ಮಾಡ್ರಿ ಅಂತ ಹೊಟ್ಟೆಗೆ ಬೆಲ್ಟ್ ಕಟ್ಟಿದ್ದಾರೆ. ಇನ್ನು ಈ ಲಾಟಿ, ರಾತ್ರಿ ಹೊತ್ತು ಶಿಲ್ಪಿ ಹೊಡ್ಕೊಂಡು ಬೀಟ್ಗೆ ಹೋಗ್ತಾರಲ್ಲ, ಬೀದಿಲಿರೋ ನಾಯಿಗಳು ಸುಮ್ನೆ ಬಿಡ್ತಾವ ಈ ಪೊಲೀಸ್ನವ್ರನ್ನ? ಬೌ ಬೌ ಅಂತವಲ್ಲ, ಅವನ್ನ ಓಡ್ಸಕ್ಕೆ ಈ ಲಾಟಿ ಅಷ್ಟೇ. ಅಮ್ಮ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಕಾಕಿ ತ್ಯಾಗಕ್ಕೆ ಪ್ರತಿರೂಪ, ಟೋಪಿ ಧರ್ಮ ರಕ್ಷಣೆಗೆ, ಬೆಲ್ಟು ಸಮಾಜ ರಕ್ಷಣೆಗೆ, ಲಾಟಿ ನಮ್ ಸೊಟ್ಟಿಗಿರೋ ಜೀವನ ನೆಟ್ಟಗ್ ಮಾಡಕ್ಕೆ. ಯೂನಿಫಾರ್ಮ್ ಹಾಕೊಂಡ್ಮೇಲೆ ಬಡವರು ಶ್ರೀಮಂತರು, ನಮ್ಮವರು ತಮ್ಮವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ರೂ ಒಂದೇ ಸಮ ನೋಡ್ಬೇಕು. ಕಾಕಿ ಹಾಕೊಂಡ್ಮೇಲೆ ಕದರಾಗಿರ್ಬೇಕೆ ಹೊರ್ತು ಇನ್ನೊಬ್ರ ಹತ್ರ ಕೈ ಚಾಚಬಾರ್ದು. ಯೂನಿಫಾರ್ಮ್ ನೋಡಿದ್ಮೇಲೆ ಪ್ರಜೆಗಳು ನಮ್ಮನ್ನ ಗೌರವಿಸ್ಬೇಕು. ಚಿನ್ನ ಬಂಗಾರ, ಬಪ್ಪ 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 ಬಮ್ಮ ಬಮ್ಮ ಬಮ್ಮ. ಅಯ್ಯೋ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ವಿಷಯ ತಿಳ್ಕೊಂಡಿದ್ಯಾ. ನಿನ್ನನ್ನು ನಾನು IAS ಆಫೀಸರ್ ಮಾಡಿಸ್ತೀನಿ. ಬೇಗ ಬೇಗ ಲೋಡ್ ಮಾಡ್ರೆ, ಟೈಮ್ ಆಯ್ತು. 3 ಟ್ರಿಪ್ ಹೊಡಿಬೇಕು. ಲೇಟ್ ಆದ್ರೆ ಯಜಮಾನ ನಮ್ಗೆ ಹಾಕೊಂಡು ಹೋಗ್ತಾರೆ. ಅಣ್ಣ, ಕತ್ಲೆ ಆದ್ಮೇಲಿಂದ ಒಂದೇ ಸಮಯ ಕೆಲಸ ಮಾಡ್ತಾ ಇದೀವಿ, ನೀವೇ ನೋಡ್ತಾ ಇದ್ದೀರಲ್ಲ ಅಣ್ಣ. ಅದಕ್ಕೆ ಹೇಳಿದ್ ನನ್ನ ಮಕ್ಳ, ಯಾವನಾದ್ರೂ ನೋಡಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅಷ್ಟೇ ನಮ್ ಕತೆ. ಒಂದೇ ಟ್ರಿಪ್ ಕಾಯಂ ಆಗುತ್ತೆ. ಆದ್ಮ ಯಾವನ ಪೊಲೀಸ್ ಇದನ್ನ ನಡೆಸ್ತಾ ಇರೋದು ಯಾರು? ಮಿನಿಸ್ಟರ್ ಮಗ. ನಮ್ ಬಾಸು ಮಿನಿಸ್ಟ್ರಿಗಿಂತ ದೊಡ್ಡವರು. ಸರ್ಕಾರ ನಡೆಸ್ತಾ ಇರೋದೇ ನಮ್ ಬಾಸು. ರಾತ್ರಿ ಹೊತ್ತಲ್ಲೇನ ಡೇನಲ್ಲೂ ಟ್ರಿಪ್ ಹೊಡಿತೀವಿ. ಯಾವನೇನು ಕಿತ್ಕೊಳಕ್ಕಾಗಲ್ಲ.
ಏನ್ ದೊಡ್ಡಪ್ಪ ಆಫೀಸರ್ನ ಇಷ್ಟು ದೂರ ಕರ್ಕೊಂಡ್ ಬಂದಿದ್ಯಾ? ಇಷ್ಟು ದೂರ ಇಷ್ಟೊತ್ತಲ್ಲಿ ಯಾಕ್ರಿ ಬರಕ್ ಹೋದ್ರಿ? ಸುಮ್ನೆ ಸರ್ಕಾರಕ್ಕೆ ಡೀಸೆಲ್ ವೇಸ್ಟ್. ಇವ್ರು ಹಳೆ ಆಫೀಸರ್ ಅಲ್ಲ, ಹೊಸದಾಗ್ ಬಂದ್ರು. ಇವ್ರು ಒಂಥರ ಅಂದ್ರೆ ಯಾವ ತರ? ಇವರು ಮನುಷ್ಯನ ತರನೇ. ಒಬ್ಬ ಹೆಣ್ಣಿಗೆ ದಾಸ ಆಗ್ತಾನೆ, ಒಬ್ಬ ಮಣ್ಣಿಗೆ ದಾಸ ಆಗ್ತಾನೆ, ಇನ್ನೊಬ್ಬ ದುಡ್ಡಿಗೆ ದಾಸ ಆಗ್ತಾನೆ. ಯಾಕೆ ನಿಗರಾಡ್ತೀಯಲೇ? ಕೊಟ್ಟಿ ತಗೊಂಡು ಲಾರಿ ಬಿಡ್ಬೇಕು, ಇಲ್ಲ ಅಂದ್ರೆ ಪ್ರಾಣನೇ ಬಿಡ್ಬೇಕಾಗತ್ತೆ. ಏನಪ್ಪ ಇವನು ಪೊಲೀಸ್ ಸ್ಟೇಷನ್ ಅಲ್ಲಿ ಲಂಚ ತಗೋಬಾರ್ದು ಅಂತ ಡೈಲಾಗ್ ಹೊಡೆದು ನಾವೆಲ್ಲ ಕೈ ಎತ್ತಿ ಸಲ್ಯೂಟ್ ಹೊಡೆಯಂಗ್ ಮಾಡ್ದ. ಇಲ್ಲಿ ನೋಡಿದ್ರೆ ಇವನೇ ಕೈ ಚಾಚಿ ಲಂಚ ತಗೋತಾ ಇದ್ದಾನೆ. ಇವರು ಅದೇ ತರ. ಲೈ, ನೀವು ಕೊಡೋ ಈ ಕರೆನ್ಸಿ ಕರೆಂಟ್ ಇದ್ದ ಹಾಗೆ, ಯಾವತ್ತಾದ್ರೂ ಶಾಕ್ ಹೊಡೆದು ಸಾಯಿಸುತ್ತೆ. ಆದ್ರೆ ಸರ್ಕಾರ ನಮಗೆ ಕೊಡೋ ಕರೆನ್ಸಿ ಹೆತ್ತ ತಾಯಿ ಇದ್ದ ಹಾಗೆ, ಹೊಟ್ಟೆಯಲ್ಲಿಟ್ಕೊಂಡು ಕಾಪಾಡ್ತಾಳೆ. ಎಂತ ಪಂಚ್ ಡೈಲಾಗೋ! ಹೇಳಿ ಹೊಡೆದ್ರೆ ಡೈಲಾಗ್ ಕಿಂಗು, ಹೊಡೆದ್ ಹೇಳಿದ್ರೆ ಆಕ್ಷನ್ ಕಿಂಗ್. ಇನ್ಸ್ಪೆಕ್ಟರ್, ನಾವ್ ಯಾರು ಅಂತ ನಿನಗೆ ಗೊತ್ತಿಲ್ಲ. ಮಿನಿಸ್ಟರ್ JK ಅವ್ರ ಮಗನ ಕಡೆಯವರು. JK ಅವರು ತುಂಬಾ ನಿಷ್ಠಾವಂತ ನಾಯಕ. ಅವ್ರನ್ನ ಅಡ್ಡ ಇಟ್ಕೊಂಡು ಈ ತರ ಮರಳು ಮಾಫಿಯಾ, ಲ್ಯಾಂಡ್ ಮಾಫಿಯಾ ಮಾಡಿ ಅವ್ರ ಮಾನ ತೆಗಿತಾ ಇದ್ದಾನೆ ಆ ನನ್ ಮಗ. ಇನ್ನು ನಮ್ ಬಾಸ್ ವಿಷಯ ನಿನ್ಗೆ ಗೊತ್ತಾಗಿಲ್ಲ. ಗೊತ್ತಾದ್ರೆ ಇನ್ 10 ನಿಮಿಷದಲ್ಲಿ ನಿನಗೆ ಫೋನ್ ಬರುತ್ತೆ, ಆವಾಗ ಗೊತ್ತಾಗುತ್ತೆ ನಾವ್ ಯಾರು ಅಂತ. ಲೇ, ಅವನ್ ನನಗೇನೋ ಮಾಡೋದು, ನಾನೇ ಮಾಡ್ತೀನಿ. ಮಾಡ್ತೀಯಾ? ಗೊತ್ತಾ ಅವ್ರ ನಂಬರು? ನಾನೇ ಹೇಳ್ತೀನಿ ತಗೋ. 9988777655. ಥ್ಯಾಂಕ್ಸ್. ಫ್ಯಾನ್ಸಿ ನಂಬರು ಎಲ್ಲ ಡಬಲ್ ಡಬಲ್. ಡಪ್ಪ ನನ್ನ ಮಕ್ಕಳು ನಂಬರ್ ಕೊಟ್ಟು ಬುಕ್ ಆಗ್ಬಿಟ್ಟು